ಜಗದ ಜೋಲಿಯ ತೂಗೋ ಕೈಗಳೇ ತಾಯಿ ದೇವರಲ್ಲವೇ ಕಾಣು ದೇವರ ಸಾವು ನ್ಯಾಯವೇ ಜಗದ ಜೋಲಿಯ ತೂಗೋ ಕೈಗಳೇ ತಾಯಿ ದೇವರಲ್ಲವೇ ಕಾಣು ದೇವರ ಸಾವು ನ್ಯಾಯವೇ ಮುಗಿಲ ಜೋಗುಳ ನಿನ್ನ ದನಿಯಲೇ ನಿನ್ನ ಸೆರಗಿನಂಚಲೇ ನನ್ನ ಜೀವದ ಜೀರುಗಂಟಿದೆ ಧರ್ಮ ನಿಮ್ಮಪ್ಪ ನಿನ್ಗೋಸ್ಕರ ಅವ್ರಿಗೆ ಹೊಲ್ದಿದ್ದಾರೆ ಕಣೋ ನೀನ್ ಹುಟ್ಟಿದ ಹಬ್ಬಕ್ಕೆ ಅಂತ ಚೆನ್ನಾಗಿದೆ ನೋಡು ತಗೋ ತಿಥಿ ದಿನ ಇವ್ರ ತಾಯಿಗೆ ಏನೇನು ಇಷ್ಟ ಇತ್ತೋ ಅದನ್ನೆಲ್ಲ ಮಾಡ್ಬೇಕು. ಅವಳಿಗಿದ್ದಿದ್ದು ಒಂದೇ ಒಂದು ಆಸೆ, ತಾನೇ ಪ್ರಪಂಚದಲ್ಲಿ ಒಬ್ಬ ಬೆಸ್ಟ್ ಅಮ್ಮ ಅಂತ ಅನ್ಸ್ಕೋಬೇಕು ಅಂತ. ನೀ ಮುಡಿದು ನಗುವಾಗ ತಾನೇ ಈ ಜೀವ ಹೂವಾಯ್ತು ತಾಯೇ ಕೈ ಹಿಡಿದ ವಾತ್ಸಲ್ಯ ತೇರೆ ಸಂಚಾರ ಮರೆತೋದ ಮೇಲೆ ಸಾಯಬೇಕೆ ಸಾಗಬೇಕೆ ಹೇಳು ಹೀಗೆ ಬಾಳಬೇಕೆ ಮಾತೆ ಮೌನೆಯಾದಳೆ ಇದು ಇಲ್ಲಿ ನಿಮ್ಮ ಅಮ್ಮನ ಹೆಸರಲ್ಲಿದ್ದ ಇನ್ಶೂರೆನ್ಸ್ ಪಾಲಿಸಿಗಳು. ಈಗ ಇದೆಲ್ಲ ಮೆಚೂರ್ ಆಗಿದೆ. ಹೆಚ್ಚು ಕಡಿಮೆ 1.5 ಕೋಟಿವರೆಗೂ ಇದೆಯಪ್ಪ. ಇದೆಲ್ಲ ನಿನಗೆ ಸೇರ್ಬೇಕಾಗಿದ್ದು. ನೀನು ಶ್ರೀಮಂತನಾಗಿ ಬದುಕಬೇಕು ಅಂತ ಆಸೆ ಪಡ್ತಿದ್ದಲ್ಲ, ಇನ್ನು ಮುಂದೆ ನೀನು ಹಾಗೆ ಬದುಕಬಹುದು. ನನಗೆ ಜೀವನದಲ್ಲಿ ಯಾವ ಆಸಕ್ತಿನೂ ಉಳಿದಿಲ್ಲಪ್ಪ. ಮನೆ ಬಿಟ್ಟು ದೇಶಾಂತರ ಹೋಗ್ತಾ ಇದ್ದೀನಿ. ಮತ್ತೆ ಬರ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಮುಗಿಲಾಚೆ ನಿಲ್ತರೂನು ಕರಿಬೇಕು ನೀನು ಮಗನಾಗಿ ನಿನ್ನ ತೋಳಿನಲ್ಲೇ ಚಿರಕಾಲ ನಿನ್ಗೆ ಅಂತ ಉಳಿದಿರೋದು ಅಪ್ಪ ಮಾತ್ರ. ತಡಿಬೋದಿತ್ತಲ್ಲ, ಹೆಂಗೋ ತಡೀವಿ. ಅವ್ರಿಗೆ ಮಗನೇ ಆಗಿಲ್ಲ ನಾನು. ಅವ್ರನ್ನ ತಡ್ ಸಮಾಧಾನ ಮಾಡೋ ಯಾವ ಯೋಗ್ಯತೆನೂ ಉಳಿದಿಲ್ಲ ಕಾಣೋ ನನಗೆ. ಇನ್ಮೇಲೆ ಅವ್ರು ಏನು ಇಷ್ಟಪಡ್ತಾರೋ ಅದಕ್ಕೆ ಹೂ ಅನ್ನೋದಷ್ಟೇ ನನ್ನ ಪಾಲಿಗೆ ಉಳಿದಿರೋ. ಹುಟ್ಟಾಗ ಅಪ್ಪ ಅಮ್ಮ ಇರಲಿಲ್ಲ. ಅಪ್ಪ ಅಮ್ಮ ಸಿಕ್ಕಿದಾಗ ಅವ್ರ ಬಗ್ಗೆ ಯಾವುದೇ ಥರ ಫೀಲಿಂಗ್ಸ್ ಇರಲಿಲ್ಲ. ಆ ಫೀಲ್ ಏನು ಅಂತ ಗೊತ್ತಾದಾಗ ಅವ್ರು ಯಾರು ನನ್ನ ಜೊತೆಗೆ ಇಲ್ಲ. ಎಂಥ ದುರಂತ ಅಲ್ವ ನನ್ನ ಲೈಫು. ಭಯ ಆಗ್ತಿದೆ ಕಣೆ. ದೊಡ್ಡ ಮನುಷ್ಯ ಆಗಬೇಕು, ಕಾರು ಬಂಗ್ಲೆ ಇದ್ರೆ ಆರಾಮಾಗಿರ್ಬೋದು ಅನಿಸಿತ್ತು. ಇವತ್ತು ಪಡ್ಕೊಳಕ್ಕೆ ಬೇಕಾದ ದುಡ್ಡಿದೆ, ಆದರೆ ಸಂತೋಷವಾಗಿರೋಕ್ಕಾಗ್ತಿಲ್ಲ ಕಣೆ. ಎಲ್ಲರೂ ಎಲ್ಲರನ್ನೂ ಒಂದಿನ ಬಿಟ್ಟು ಹೋಗ್ಲೇಬೇಕು ಧರ್ಮ. ಅದರಲ್ಲಿ ಬೇಸರ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಕಾಲೆರಡು ಕತ್ತೋಡಿವೆ, ಕಣ್ಣೆಲ್ಲ ನಡುಗಿವೆ, ಕೈಯೆರಡು ಸ್ಪಂದಿಸಲು ಹೂವೆಲ್ಲೋ ಕಣ್ಣಾದನು ಬೆನ್ನೆಲೆ. ನಾನು ನಿನ್ನೆ ಹುಡುಕ್ತಾ ಇದ್ದೆ. ಅರ್ಜೆಂಟ್ ಕೆಲಸ ಇದೆ, ಬೇಗ ಹೋಗ್ಬೇಕು, ಕೂತ್ಕೋ ಬಾ. ಆಮೇಲೆ ಸಿಗ್ತೀನಿ ಕಣೆ. ಏನು ಅರ್ಜೆಂಟ್? ಹಲೋ ಹಲೋ, ಧರ್ಮನಾ? ಹಾ, ನಾನಪ್ಪ, ಸತ್ಯನ್ ತಾಯಿ ಮಾನಸ. ಹೇಳಿ ಆಂಟಿ. ಸತ್ಯ ಇನ್ನೂ ಮನೆಗೆ ಬಂದಿಲ್ಲ, ಸ್ವಲ್ಪ ವಿಚಾರಿಸ್ತೀಯಪ್ಪ? ಲೇ, ಎಲ್ಲೆಲ್ಲೇ ಹುಡ್ಕೋದ್ ನಿನ್ನ? ಏನ್ ಬೆಳಿಗ್ಗೆಯಿಂದ ಇಲ್ಲೇ ಕೂತ್ಕೊಂಡಿದ್ಯಾ?
ಸತ್ಯ ಆ ಕೋಲ್ಡಲ್ಲಿ ಯಾಕೆ ಕೂತ್ಕೊಂಡಿದ್ದೆ ಹುಚ್ಚಿ ತರ? ನನಗ್ ಹುಚ್ಚಿಡ್ತಿದೆ ಅದಕ್ಕೆ. ಅದು ಹಳೆ ರೋಗ, ಹೊಸದ್ ಯಾವ್ದಾರು ಇದ್ರೆ ಹೇಳು. ನೀನ್ ಮಾತಾಡ್ಬೇಡ, ನೀನು ಎಲ್ಲ ನಿನ್ನಿಂದಾನೇ ಆಗಿದ್ದು. ಏನೋ ನಿನಗೆ ಗೆಳೆಯ ಕೆಣಕುತ್ತಿರು ತುಂಟು ಸಲುಗೆ ಇದು, ಬಿಡದೆ ಕಾಡುತ್ತಿರು ಮೊದಲ ಬಯಕೆ ಇದು. ನೀನಂತೂ ನನಗೀಗ ಎಲ್ಲಿಲ್ಲದ ಅನುರಾಗ, ನನ್ನೆಲ್ಲ ಭಾವನೆಗೂ ನಾವಿಕನು ನೀನೀಗ. ಪಾಗಲ್ ನೀಯಾದರೆ ಕಾದಲ್ ನಾಗುವೆ. ಎಡವಿದೆ ಕಾಲೆರಡು, ಕತ್ತೋಡಿವೆ ಕಣ್ಣೆಲ್ಲೋ, ನಡುಗಿವೆ ಕೈಯೆರಡು, ಸ್ಪಂದಿಸಲು ನೀನೆಲ್ಲೋ. ಏನಿದು? ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲಪ್ಪ. ನೀವು ಹುಚ್ಚಿತ್ರ ಡ್ರೆಸ್ ಮಾಡ್ಕೊಂಡ್ರೆ ಕರೆಕ್ಟ್. ಏನೋ ಸ್ಕೆಚ್ ಆಗ್ತಿರಂಗಿದೆ. ನೀನ್ ತಳ ಒಂಟಿ ಹುಡುಗ ತುಂಟು ಹುಡುಗಿ, ಪಾಪ ಹುಡುಗ ಹೋದ ನಡುಗಿ. ಮಾತುಕತೆಗೆ ಸ್ನೇಹದೊಳಗೆ ಪೂರ್ತಿವನು ಹೋದ ಸೊರಗಿ. ಹೇಳ್ತಿರೋದ್ ಸರಿ ಇಲ್ಲ. ಮನುಷ್ಯ ಹೇಗ್ ಬೇಕಾದ್ರೂ ಬದುಕ್ಬೋದು. ಹೆಂಗ್ ಬೇಕಂಗ್ ಬದುಕಕ್ಕಾಗಲ್ಲ, ಒಂದ್ ದಾರಿ ಇರ್ಬೇಕು. ಬದುಕಕ್ಕೆ 100 ದಾರಿ, ಅರ್ಥ ಆಯ್ತಾ? ಹಂಗಂತ 106 ದಾರಿಲಿ ಬದುಕಕ್ಕಾಗಲ್ಲ. ಅರ್ಥ ಬಂದೆ, ಆಯ್ತಾ? ಬಿಲ್ ಕೊಡ್ತೀನಿ. ಕೆಣಕಿದರೆ ವಾಚಾಳಿ, ಸೌರವು ಗಂಗೂಲಿ, ಸಿಕ್ಸರು ಕಣ್ಣಲ್ಲಿ, ಇವನಿಗೆ ಮಾಮೂಲಿ. ಪ್ರೀತಿ ವಿಶಾಲವಾದದ್ದು, ಎಲ್ಲರನ್ನೂ ಪ್ರೀತಿಸೋದ್ ಕಲಿಬೇಕು. ಕಲ್ತ್ಕೊಂಡ್ ಪ್ರೀತಿಸಕ್ ಪ್ರೀತಿ ವಿದ್ಯೆ ಅಲ್ಲ. ಎಲ್ರನ್ನೂ ಪ್ರೀತಿಸಕ್ ಆಗಲ್ಲ, ಅದು ತುಂಬಾ ಕಷ್ಟ. ಪ್ರೀತಿಸೋದು ತುಂಬಾ ಕಷ್ಟ, ಕೇಳಿಸ್ಕೊ. ಆದ್ರೆ ಪ್ರೀತಿಸಿದ್ರೆ ಎಲ್ಲ ಸುಲಭ. ಇದನ್ ಕೇಳಿಸ್ಕೊ. ಏನ್ ಕ್ವಾಟ್ಲೇನು ನಿನ್ ಏಜಿನ ಹುಡುಗಿರು ಟಿಕ್ ಟಾಕ್, ಡಬ್ ಸ್ಮ್ಯಾಶ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂತ ಫುಲ್ ಆಕ್ಟಿವ್ ಆಗಿರ್ತಾರೆ. ನೀನ್ ಏನೇ ಈ ತರ ಅವತಾರದಲ್ಲಿ? ನೋಡು, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ಎಲ್ಲ ಸಂತೋಷ ಹುಡ್ಕೋ ಜಾಗ ಅಲ್ಲ, ಸಂತೋಷನ ಎಕ್ಸ್ಪ್ರೆಸ್ ಮಾಡೋ ಜಾಗ ಅಷ್ಟೇ. ನಂಗ್ ಅದ್ರ ಗತಿ ಇಲ್ಲ. ನನಗ್ ನಾನೇ ವಾಟ್ಸ್ಆಪ್, ನಾನೇ ಇನ್ಸ್ಟಾಗ್ರಾಮು. ನೋಡು, ಯಾವಾಗ್ಲೂ ನಿಂದೆ ಸರಲ್ಲ. ಏನೇ ಏನೋ ಏನೇ ಏನೋ ಏನೇ ಏನಲೇ ಶಿಷ್ಯ ಬಂದೇ ಇರೋ. ಪ್ರತಿ ಕ್ಷಣ ಹೊಸ ಡೋವು, ರೆಬೆಲ್ ಬೇಬಿ ಇವಳು, ದಿನ ಹೊಸ ತಲೆನೋವು, ಟ್ರಬಲ್ ಕೊಡೋ ಮಗಳು. ಟಾಮ್ ಅಂಡ್ ಜೆರ್ರಿ ಕೂಡ ಮರುಳಾದರು ನೋಡಿ, ನಾವೇನೆ ಬೆಸ್ಟು ಅಂತ ನಸು ನಕ್ಕರು. 5ನೇ ಗೇರಲ್ಲಿ ಹೈ ಸ್ಪೀಡು ಲೈಫಲ್ಲಿ, ಫ್ರೆಂಡ್ಶಿಪ್ ಗಾಡಿಲಿ ಹೊರಟಿರೋ ಟ್ರಿಪ್ಪಲ್ಲಿ. ಯಾಕೋ ಡಲ್ ಆಗಿದ್ಯಾ? ಏನೋ ಟೆನ್ಷನ್, ಬೇಸರ. ಬೇಸರ ಮಾಡ್ಕೋಬಾರ್ದು. ಬೇಸರ ಆಗಿದೆ, ಮಾಡ್ಕೊಂಬಾರ್ದು ಅಂದ್ರೆ ಏನ್ ನಿಂಗೆ ಯಾವತ್ತು ಬೇಸರನೇ ಆಗಿಲ್ವಾ? ಆಗಿದೆ, ಮಾಡ್ಕೊಂಡಿಲ್ಲ ಅಂದ್ರೆ? ಬೇಸರ ಆಯ್ತು ಅಂತ ಬೇಸರ ಮಾಡ್ಕೊಂಡ್ರೆ ಬೇಸರ ಆಗೋದ್ ನಮ್ಗೆ ತಾನೆ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆತನ ಸಾಮ್ರಾಜ್ಯದಲ್ಲಿ ಎಲ್ಲ ಇತ್ತು, ಆದರೆ ಅವನ ಮಗಳು ನಗುತ್ತಿರಲಿಲ್ಲ. ಸದಾ ದುಃಖದಲ್ಲೇ ಇರುತ್ತಿದ್ದಳು. ಅವಳನ್ನು ಸಂತೋಷಪಡಿಸುವ ಪ್ರಯತ್ನದಲ್ಲಿ ಸೋತ ರಾಜ ಒಂದು ಆಜ್ಞೆಯನ್ನು ಹೊರಡಿಸಿದ. ನನ್ನ ಮಗಳು ಈ ದೇಶದ ಯುವರಾಣಿ. ಅವಳು ನಗುತ್ತಿಲ್ಲ, ಸಂತೋಷದಿಂದಿಲ್ಲ ಎಂದ ಮೇಲೆ ದೇಶದಲ್ಲಿ ಯಾರೂ ನಗುವಂತಿಲ್ಲ, ಸಂತೋಷದಿಂದಿರುವಂತಿಲ್ಲ. ಇದು ರಾಜ್ಯಾಜ್ಞೆ. ಅರಳಿನಿಲ್ಲು ನೋವಿನಲ್ಲೂ ಎದೆಯ ನೋವು ಮುದುಡಿ ಹೋಗುವುದು, ನಗುವ ಚೆಲ್ಲು ಅಳುವಿನಲ್ಲೂ ಇರುಳ ಹಿಂದೆ ಬೆಳಕು ಮೂಡುವುದು. ಚದುರಿದಂತೆ ಮನದ ಭಾವ ನಡೆಯೋ ಮುಂಚೆ ಎಡವು ಜೀವ, ಚಿಗುರಬೇಕು ನಾಳೆಯ ಸೆಲಿಗೆ. ಮಹಾಪ್ರಭು, ಓರ್ವ ಯುವತಿ ನಿಮ್ಮ ಆಜ್ಞೆಯನ್ನು ಮೀರಿ
ಸಂತೋಷದಿಂದ ಹಾಡಿ ಕುಣಿಯುತ್ತಿದ್ದಾಳೆ. ಸಂತೋಷದಿಂದ ಹಾಡಿ ಕುಣಿಯುತ್ತಿದ್ದಾಳ. ಹಾಗಿದ್ದರೆ ಅವಳ ಎರಡೂ ಕಾಲುಗಳನ್ನು ಕತ್ತರಿಸಿ ಹಾಕಿ ಕಾಲಿಲ್ಲದವಳ ಕೈಯಲ್ಲಿ ಏನು ಮಾಡಲಾಗುತ್ತದೆ? ಅದು ಹೇಗೆ ಸಂತೋಷವಾಗಿರುತ್ತಾಳೋ ನಾನು ನೋಡುತ್ತೇನೆ. ಅಪ್ಪಣೆ ಪ್ರಭು. ಕಣ್ಣ ಹನಿಯು ಕೆನ್ನೆ ಮೇಲೆ ಕುಳಿತು ಕೇಳಿದರು ಬರುವುದೇ ಕ್ಷಣ ಉಳಿವುದೇ ನಗು ಬಾಳಿಗೆ ಬಿರುದು ಕಳೆದು ಹೋದ ಗಳಿಗೆ ನೂರು ಮರುಗಿ ನರಳಿದರೆ ಸಿಗುವುದೇ ಸುಖ ಸವಿಯದೆ ಬದುಕಿಲ್ಲಿ ಮುಗಿಯುವುದು. ಕಾಲುಗಳಿಲ್ಲದಿದ್ದರೂ ಸಂತೋಷವಾಗಿದ್ದಾಳ. ಹಾಗಿದ್ದರೆ ಅವಳ ಎರಡೂ ಕೈಗಳನ್ನು ಕತ್ತರಿಸಿ ಹಾಕಿ ಕಾಲು ಕೈಗಳಿಲ್ಲದವಳು ಅದು ಹೇಗೆ ಸಂತೋಷವಾಗಿರುತ್ತಾಳೋ ನಾನು ನೋಡುತ್ತೇನೆ. ನೆರಳು ನೀಡೋ ಮರದ ಸೂರು ಕೊಡಲಿ ನೋಡಿದರು ನಮ್ಮವನೇ ಇವ ನಮ್ಮವನೇ ಎಂದು ನಗುತ್ತ ಕೂಗುವುದು. ಅಳಿದ ಮೇಲೂ ಸಿಗುವ ಬಾಳು ದೇವರ ವರವು. ಉಳಿಸಿಕೊ ಇದ ಬೆಳೆಸಿಕೊ ಎಂದು ಬಿಡಿಸಿ ಹೇಳುವುದು. ಚದುರಿದಂತೆ ಮನದ ಭಾವ ನಡೆಯು ಮುಂಚೆ ಎಡವು ಜೀವ ಚಿಗುರಬೇಕು ನಾಳೆಯ ಸೆಲೆಗೆ. ಕೈ ಕಾಲುಗಳಿಲ್ಲದಿದ್ದರೂ ಸಂತೋಷವಾಗಿದ್ದಾಳ. ಅವಳ ಸಂತೋಷವನ್ನು ಕಿತ್ತುಕೊಳ್ಳಲು ಏನು ಮಾಡುವುದು? ಆ! ಹೋಗಿ ಅವಳು ಹಾಡುವ ನಾಲಿಗೆ, ನೋಡುವ ಕಣ್ಣು, ಕೇಳುವ ಕಿವಿ ಕತ್ತರಿಸಿ ಹಾಕಿ ಕೇವಲ ಅವಳ ದೇಹದಲ್ಲಿ ಉಸಿರು ಮಾತ್ರ ಉಳಿಸಿ ಅದಾವ ಬಾಯಲ್ಲಿ ಹಾಡುತ್ತಾಳೋ ನಾನು ನೋಡುತ್ತೇನೆ. ನಾನು ಸೋತು ಬಿಟ್ಟೆ ತಾಯಿ. ನಿನ್ನ ದೇಹದ ಭಾಗಗಳನ್ನು ಕಿತ್ತುಕೊಂಡರೆ ನಿನ್ನ ಸಂತೋಷವನ್ನು ಕಿತ್ತುಕೊಳ್ಳಬಹುದು ಅಂದುಕೊಂಡೆ. ಅದು ಸುಳ್ಳು ಎಂದು ನೀನು ನಿರೂಪಿಸಿಬಿಟ್ಟೆ ತಾಯಿ. ಅಂಗವೈಕಲ್ಯವೆಂಬುದು ದೇಹಕ್ಕೆ ಮಾತ್ರ, ಸಂತೋಷಕ್ಕಲ್ಲ, ಆತ್ಮವಿಶ್ವಾಸಕ್ಕಲ್ಲ ಎನ್ನುವುದನ್ನ ನಿನ್ನನ್ನು ನೋಡಿ ಕಲಿತೆ ತಾಯಿ. ನನ್ನನ್ನು ಕ್ಷಮಿಸಿಬಿಡು ತಾಯಿ, ನನ್ನನ್ನು ಕ್ಷಮಿಸಿಬಿಡು. ಯಾಕೆ ಮಗ ಹಂಗ್ ಹೊಡಿತೀಯಾ? ಯಾಕೆ ಯಾರಾದ್ರೂ ಗುರಾಯಿಸಿದ್ರೆ ನಿನ್ ಪಿತ್ತ ಹಂಗ್ ನೆತ್ತಿಗಿರುತ್ತೆ? ನಾನು ಪ್ರೀತಿಸೋರಿಗೆ ಮಾತ್ರ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಹಕ್ಕು. ಆ ಹಕ್ಕನ್ನು ಬೇರೆಯವ್ರು ಚಲಾಯಿಸ್ತೀನಿ ಅಂತ ಬಂದ್ರೆ ಪೋಸ್ಟಲ್ಲಿ ಗುರಾಯಿಸಿದ್ರು ಬಿಡಲ್ವಲ್ಲ. ನೆಟ್ವರ್ಕ್ ಇಟ್ಟು ತುಂಬಾ ಸೀರಿಯಲ್ ಸಟ್ಟು ಗಣೇಶ ಅಣ್ಣಮ್ಮ ಮಾರಮ್ಮ ಆಮೇಲೆ .com
ದೇಶಕ್ಕೊಬ್ಬ ಪ್ರೆಸಿಡೆಂಟು ಸಿಕ್ಕನ್ ಪಕ್ಕನ್ ಗೋಟ್ ಹೊತ್ತು ಬಲ್ಪಿಲ್ಲ ಬೋರಿಲ್ಲ ತಾರಿಲ್ಲ ಎಂಟೆ ಕೈ ಕಂಪ್ಲೇಂಟು ಕಂಪ್ಲೇಂಟು ಕಂಪ್ಲೇಂಟು. ಯಾಕೋ ಶಿಷ್ಯ 3 ದಿನದಿಂದ ಕಸ ಎತ್ತಿಲ್ಲ? ಹುಷಾರಿರ್ಲಿಲ್ಲ ಗುರು. ಬೇರೆ ಯಾರನ್ನಾದ್ರು ಕಳ್ಸೋದಲ್ವೇನೋ? ಇರ್ಲಿ ಬಿಡು ಗುರು, ಡೈಲಿ ಕಸ ಎತ್ತಕ್ಕಿದೆ ಡಾಲರ್ಸ್ ಕಾಲೋನಿನ. ಮಗನೇ, ಕಸ ಎತ್ತಕ್ಕೂ ನಿಂಗೆ ಡಾಲರ್ಸ್ ಕಾನೋನಿ ಮಿಡ್ಲ್ ಕ್ಲಾಸ್ ಅಂತ ಇದೆಯಾ? ಇನ್ನು ಬುದ್ಧಿ ಇಲ್ವೇನೆ? ಕೊಡೆ ಇಲ್ಲಿ. ಇದನ್ನ ಕೊಟ್ರೆ ಒಂದ್ ಪಾತ್ರೆ ಬರುತ್ತೆ. ಭೂಮಿ ಮೇಲೆ ಪ್ರೀತಿ ಬಾಳು ಮಾಡಿ ಹೋದ ನೆಟ್ಟಿ ಶಿಷ್ಯ ಮಗೆ ಕಾಲು ಕುಡ್ದು ತಮ್ಮ ಚೂರಾಡ್ತವ್ನೆ ನಮ್ ರಮೇಶ. ಬೆಂಕಿ ಕಿರೀಟ ಹಾರಾಟವೋ ಜಿಗಿ 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 ಶೋಕಿ ಆರ್ಎಕ್ಸ್ ಜುಂಟಾಟವೋ ಬಿಸಿ 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 ರಕ್ತ ಮೂರತ್ತು ಕಾದಾಟವೋ ಕುಡು ಕುಡುತ್ತ ಕುಣಿ ಕುಣಿಯುತ್ತ ಕೂಗಾಟವೋ. ಸ್ಟಡಿ 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 ಹಂಗೆ ಧರ್ಮ ಕಾರ್ ತಗೊಂಡೇನೆ. ಅವನ ಹತ್ರ ಸೈಕಲು ಇಲ್ಲ ಕಣೆ, ಆದ್ರೂ ಮಾರ್ಕೆಟಿಗೆ ಬರೋ ಹೊಸ ಕಾರೆಲ್ಲ ಟೆಸ್ಟ್ ಡ್ರೈವ್ ಮಾಡ್ತಾನೆ. ಯಾಕೆ? ಮುಂದೆ ಓಡಾಡೋದಿದ್ರಳೆ ಅಲ್ವಾ ಸರ್? ಅಭ್ಯಾಸ ಈಗಿಂದಾನೆ ಆಗ್ಲಿ. ಓಕೆ. ಏನಾಯ್ತು? ಹಸಿ ಮೆಣಸಿನ ಬೆಲೆ 3 ರೂಪಾಯಿ ಕಡಿಮೆ ಆಗಿದೆ ರೀ. ನಿನ್ನ ಮೊದ್ಲು ಹೇಳಕ್ಕಿಲ್ವಾ? ಈಗೊಂದು ಬಾಯಿಗೊಂದು ಸೀಸನ್ನಲ್ಲಿ ತೋತಾಪುರಿ ಉಪ್ಪು ಖಾರ ಹಾಕಂಡಕ್ಕೂ ಯಾವುದಕ್ಕೂ ಡೋಟುವರೆ. ಕ್ಯಾ ಬೈ ಏಕ್ದಮ್ ಬ್ರಾಂಡೆಡ್ ಬಟ್ಟೆನೆ ಕೇಳ್ತವ್ರೆ, ಬೇಜಾನ್ ಕಾಸ್ಗೆ ಮಾಡಿದವ್ರೆ ಅನ್ಸುತ್ತೆ. पूरा मिडिल क्लास का छोकरा है, रोज बैटिंग खेल को पैसा बनाता, उसमें शौकी करता. पूछा तो क्या बोलता मालूम? ಕೇಬಿನಲ್ಲಿ ಕಾಸು ಇಲ್ಲ ಆಸೆ ಗಿಲ್ಲಿ ಬೌಂಡ್ರಿ ಇಲ್ಲ ಅಂಬಾನಿಯೋ ಲೋ ಅಂಬಾನಿಯೋ ಒಂದೇ ದಮ್ಮು 10 ಬಾಯಿ ಒಂದೇ ಬೀರು 10 ಕೈ ಚಿಲ್ಲರೆ ಕಾಸು ಜೀವ ಚಿಲ್ಲರೆ ಕಾಸು. ಕಾಸು ಅಡ್ಜಸ್ಟ್ ಆಯ್ತು. ಯಾವ ಗಾಡಿ ತಗೊಳ್ಳಿ? RX ತಗೊಳ್ಳೋ, ಕ್ಯಾರೆಕ್ಟರ್ಗೆ ಒಂದು ಒಳ್ಳೆ ಶಾರ್ಪ್ನೆಸ್ ಕೊಡುತ್ತೆ. ಈ ಜೀವನ ಈ ಜೀವನ ಲುಕು ಬೇಡ ಜಗತ್ಸಳ ಸಖಿ ಬಗ್ಗೆ ನಡಿ ಚಿನ್ನ ತಗಲಾಕೊಂಡು ನೋಡು ನನ್ನ ಎಗ ಮುಖ ನಿಗಾಡುತ್ತೆ ಅಟ್ಟಾಡ್ಕೊಂಡು ಇಟ್ಟಿನ. 50 ಜನ ಹುಡುಗರು ಎಲ್ಲ ನಿಂತಿದ್ರು, ನಾನು ಹೋಗಿ ನಿಂತ್ಕೊಂಡೆ. ಒಬ್ಬೊಬ್ಬನ್ಗೂ ಟೂಲ್ಸ್ ಅಲ್ಲಿ ಪಕ್ಕ ಪಕ್ಕ ಅಂತ ಹೊಡೆದಿದ್ದೀನಿ. ಒಬ್ಬೊಬ್ಬ ನನ್ ಮಗನ ಆಸ್ಪತ್ರೆಗೆ ಸೇರ್ಸೋರು ಗೊತ್ತಾ? ಹಂಗ್ ಹೊಡೆದಿದ್ದೀನಿ ನಾನು. ಎಂತ ಕಿಲಾಡಿ ಅಂತ ಗೊತ್ತಲ್ವಾ? ಅವಾಗಿಂದ ನೋಡಿದಲ್ಲ ನನ್ನ. ಧರ್ಮ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಧರ್ಮ, ನನ್ ಪ್ರಪೋಸಲ್ ಬಗ್ಗೆ ಏನ್ ಯೋಚನೆ ಮಾಡ್ದೆ? ಎತ್ತ ಗಾಡಿ ಲೈ. ಧರ್ಮ 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 ಪ್ಲೀಸ್ ಧರ್ಮ. ಯಾರು ಹುಡುಗಿರೇ ಬೇಡವಾ? ಲವ್ ಆಗಲ್ವಾ ನಿನ್ಗೆ? ಭೂಮಿ ಮೇಲೆ ಇಷ್ಟೊಂದು ಜನ ಹುಡುಗಿರಿರುವಾಗ ಗಾಡಿಲಿ ಹಿಂದ್ಗಡೆ ಕೂತ್ಕೊಂಡು ಸುತ್ತಾಡ್ಸಕ್ ಒಂದು ಹುಡುಗಿ ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಪ್ರೀತಿ ಅದಕ್ಕೆ ಬಂದು ತಟ್ಟಬೇಕು. ಅದು ಯಾವ ರೇಂಜಿಗೆ ಅಂದ್ರೆ ನಿಂಗೆ ಅರ್ಥ ಆಗಲ್ಲ ಬಿಡು. ನಂಗೆ ಮಗ ಅರ್ಥ ಆಗಲ್ಲ. ಲವ್ ಹುಡುಗಿ ವೇಷ್ಟ ಬರ್ಬೇಕು ಶಿಷ್ಯ, ಹುಡುಗಿ ಲವ್ ವೇಸ್ತಲ್ಲ. ಸೋಕಿ ಬಾಡ್ಗೆ ಸೂಟು ಒಂದೇ ಕ್ವಾಟ್ರು ಅಷ್ಟೇ ಮ್ಯಾಟ್ರು. ಟೈಟ್ ಆಗುವ ಡೌನಿನಲ್ಲೂ ನಿಲ್ಲೋದಿಲ್ಲ, ಅಪ್ಪಿನಲ್ಲೂ ಏರೋದಿಲ್ಲ. ಮಿಡ್ಲ್ ಕ್ಲಾಸು ನಾವು ಪಕ್ಕಾ ಮಾಸು. ರೋಡಿನಲ್ಲಿ ಬಿಟ್ಟು ಮಾವ ಸಿಕ್ಕರೆ ಲಾಟಿ ಏಟು ಜೂಟಾಗುವ ರೈಟ್ ಹೇಳುವ. ಹಾಯಾಗಿದೆ ಎದೆಯೊಳಗೆ ಜಲ್ಲಂದಿದೆ ಈ ಗಳಿಗೆ, ನೀ ನೋಡೋ
ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ ನೀನಂತ ಮಾಯಗಾತಿಯೇ ಹಾಯಾಗಿದೆ ಎದೆಯೊಳಗೆ ಚೆಲ್ಲಂದಿದೆ ಈಗೀಗ ಏನೋ ನನ್ನನ್ನು ನೀನೇ ದೋಚಿಟ್ಟ ಹಾಗೆ ಒಳಗೊಳಗೆ ಲೈಲಾಗೆ ಮಜನು ಆಗೋದೆ ನಾನು ಬೇಜಾನು ಬ್ಯೂಟಿ ನೀ ನಗುವಾಗ ಕೈ ಬೀಸಿ ನಿಂತಾಗ ಏನಾದೆ ನಾನೀಗ ನೀ ಸ್ಮೈಲು ಕೊಟ್ಟಾಗ ಕಳೆದೋದೆ ನಾನೀಗ ಹಾಯಾಗಿದೆ ಎದೆಯೊಳಗೆ ಜಲ್ಲೆಲ್ದಿದೆ ಈಗಳಿಗೆ ನೀ ನೋಡೋ ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ ನೀನಂತ ಮಾಯಗಾತಿಯೇ ಹಾಯಾಗಿದೆ ಎದೆಯೊಳಗೆ ಚೆಲ್ಲಂದಿದೆ. ಮಗ, ಈ ಲವ್ ಅನ್ನೋದು LIC ಪಾಲಿಸಿ ಇದ್ದಂಗೆ. ಬೆನಿಫಿಟ್ ಬೇಕು ಅಂತಂದ್ರೆ ಇಂಜುರಿ ಆಗ್ಲೇಬೇಕು. ಎದಕ್ಕ ಬೇಡ ಹೋಗ ಹೇಳ.